ಇಲ್ಲಿ ಕೆಳಗಡೆ ಕಾಣಿಸ್ತಾ ಇರೋ ಇವ್ರ ಹೆಸರು ಮುಸ್ಕಾನ್ ಅಂತ. ಇವ್ರನ್ನ ಒಂದ್ಸರಿ ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಡಿ. ಈಕೆ ತಂದೆ ತಾಯಿನೇ ಈಕೆಗೆ ಮರಣ ದಂಡನೆ ಶಿಕ್ಷೆ ಆಗ್ಬೇಕು ಅಂತ ಕೇಳ್ಕೊಂಡಿದ್ದಾರೆ. ಸ್ಟೋರಿ ಏನಂದ್ರೆ, ಇವ್ರ ಮದ್ವೆ ಆಗ್ತಿದ್ದಂಗೆ ಇವ್ರ ಹಸ್ಬೆಂಡ್ ಸೌರಭ್ನ ಇವ್ರ ಫ್ಯಾಮಿಲಿಯಿಂದ ದೂರ ಮಾಡ್ತಾರೆ. ಅಂದ್ರೆ ಸಪರೇಟ್ ಮನೆ ಮಾಡೋದಕ್ಕೆ ಹೇಳ್ತಾರೆ. ಆಮೇಲೆ ಅವ್ರು ಮಾಡ್ತಿದ್ದಂತ ಕೆಲಸನ ಬಿಡಿಸಿ ಲಂಡನ್ ಗೆ ಒಂದು ಹೊಸ ಜಾಬ್ಗೆ ಅಪ್ಲೈ ಮಾಡಿ ಅಲ್ಲಿಗೆ ಫೋರ್ಸ್ ಮಾಡಿ ಕಳಿಸ್ತಾರೆ. ಇವ್ರಿಗೆ ಒಂದ್ ಮಗಳು ಕೂಡ ಇರ್ತಾಳೆ. ಈ ಮಗಳನ್ನ 6ನೇ ವರ್ಷದ ಬರ್ತ್ಡೇಗೆ ಲಂಡನ್ ಇಂದ ಈತ ಬರ್ತಾನೆ. ಆಗ ಈಕೆ ಅವ್ರ ಹಸ್ಬೆಂಡ್ ಗೆ ಊಟದಲ್ಲಿ ಮತ್ ಬರೋ ಮದ್ದನ್ನ ಕಲಸಿ ಊಟ ಮಾಡಿ ಆತನ ಪ್ರಜ್ಞೆ ತಪ್ಪಿಸ್ತಾಳೆ. ಆಮೇಲೆ ಈತನ ಜೊತೆ ಸೇರ್ಕೊಂಡು ಇವ್ರನ್ನ 15 ಪೀಸಸ್ ಆಗಿ ಕಟ್ ಮಾಡಿ ಒಂದು ಡ್ರಮ್ ಅಲ್ಲಿ ಹಾಕಿ ಡ್ರಮ್ ತುಂಬಾ ಸಿಮೆಂಟ್ ಹಾಕಿ ಮುಚ್ಚಿಬಿಡ್ತಾರೆ. ಇದಾದ್ಮೇಲೆ ಇವರಿಬ್ರು ಸೇರ್ಕೊಂಡು ಶಿಮ್ಲಾಗೆ ಟ್ರಿಪ್ ಗೆ ಅಂತ ಹೋಗ್ತಾರೆ. ಟ್ರಿಪ್ 5 ದಿನನೋ 6 ದಿನ ಮುಗಿಸ್ಕೊಂಡು ಮತ್ತೆ ವಾಪಸ್ ಬಂದಾಗ ಇವ್ರಿಗೆ ಒಬ್ಳು ಮಗಳಿರ್ತಾಳಲ್ಲ, ಈ ಮಗಳು ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಅಪ್ಪ ಈ ಡ್ರಮ್ ಅಲ್ಲಿ ಇದ್ದಾರೆ ಅಂತ ಹೇಳ್ತಾಳೆ. ಸೊ ಆಮೇಲೆ ಪೊಲೀಸ್ ಅವರೆಲ್ಲ ಬಂದು ಅದನ್ನೆಲ್ಲ ಚೆಕ್ ಮಾಡಿದ್ಮೇಲೆ ಅದ್ರೊಳಗಡೆ ಅವರ ಡೆಡ್ ಬಾಡಿ ಸಿಗುತ್ತೆ. ಅಷ್ಟೊತ್ತಿಗೆ ಆ ಸಿಮೆಂಟ್ ಎಲ್ಲ ಫುಲ್ ಗಟ್ಟಿ ಆಗ್ಬಿಟ್ಟಿತ್ತು. ಆಕ್ಚುಲಿ ಈ ತರ ವಿಡಿಯೋಸ್ ನಾನು ಇದುವರೆಗೂ ಯಾವ್ದು ಮಾಡೇ ಇಲ್ಲ. ಲಾಸ್ಟ್ ಟೈಮ್ ಅತುಲ್ ಕೇಸ್ ಆದಾಗ್ಲೂ ಸಹ ನಾನು ಅದ್ರ ಬಗ್ಗೆ ಏನು ಮಾತಾಡಿರ್ಲಿಲ್ಲ. ಇದು ಅದಕ್ಕಿಂತ ತುಂಬಾ ಭೀಕರವಾದ ಸಂಘಟನೆ ಅಂತ ನನಗೆ ಪರ್ಸನಲ್ ಆಗಿ ಅನಿಸ್ತು. ಸೊ ಅದಕ್ಕೋಸ್ಕರ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ. ನಮ್ಮ ಸೊಸೈಟಿ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದನ್ನ ಒಂದ್ಸರಿ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ. ಈ ತರ ಘಟನೆಗಳು ಮತ್ತೆ ಮರುಕಳಿಸಬಾರ್ದು ಅಂದ್ರೆ ಇದಕ್ಕೆ ಏನಾದ್ರೂ ಒಂದು ಬೆಸ್ಟ್ ಸೊಲ್ಯೂಷನ್ ನಿಮ್ಗೆ ಗೊತ್ತಿದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ.